ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪನವರು ನಿಧನ ಹೊಂದಿದ್ದಾರೆ. ಇದು ನಾಡಿಗೆ ತುಂಬಲಾರದಂತ ನಷ್ಟ. ಎಸ್.ಎಲ್. ಭೈರಪ್ಪನವರು ಅನೇಕ ಕಾದಂಬರಿಗಳನ್ನ ಬರೆದಿದ್ದಾರೆ. ಅವರ ಕಾದಂಬರಿಗಳು ಇಡೀ ನಾಡು ದೇಶದ ಅನೇಕರ ಗಮನವನ್ನ ಸೆಳೆದಿದೆ. ಎಸ್.ಎಲ್. ಭೈರಪ್ಪನವ್ರಿಗೂ ನನಗೂ ಬಹಳ ಹಿಂದೆ ನಾನು ಅವರು ಸಮಾರಂಭದಲ್ಲಿ ಸೇರಿದ್ದುಂಟು. ಅದಾದ ಮೇಲೆ ಮೈಸೂರಿನಲ್ಲಿ ಭೇಟಿ ಮಾಡಿ, ನಾನು ಆವಾಗ ಚುನಾವಣೆಗೆ ನಿಂತಿದ್ದೆ. ಪದವೀಧರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ ನಾನು ಅವ್ರ ಮನೆಗೆ ಹೋಗಿ, ನೀವು ಒಂದು ವೋಟ್ ಕೊಡಬೇಕು ಮತ್ತು ನಿಮಗೆ ಯಾರಿದ್ದಾರೆ ಅವರಿಗೆ ಹೇಳಬೇಕು. ಬಹಳ ಎಂಥ ಗೌರವವಾಗಿ ಮಾತನಾಡಿದ್ರು ಅಂತ ಹೇಳಿದ್ರೆ, ವಟಾಳ್ ನಾಗರಾಜ್ ಚುನಾವಣೆ ನಿಂತಿದ್ದೀರಿ ಗೊತ್ತು, ನಾನು ನಿಮಗೆ ಬೆಂಬಲಿಸ್ತೀನಿ. ಅದೇ ಲೈನ್ ಪಾಪ, ಬಹಳ ಗಂಭೀರವಾಗಿ. ಬೆಂಗಳೂರಿನಲ್ಲಿ ಹಿರಿಯ ರಾಜಕಾರಣಿ, ಕರ್ನಾಟಕ ಏಕೀಕರಣ ಧುರೀಣ ಹಾರ್ನಳ್ಳಿ ರಾಮಸ್ವಾಮಿ ಅವರು ನಿಧನರಾದಾಗ ನಾನು ಅವರು ಭೇಟಿ ಮಾಡಿದ್ದು. ಇತ್ತೀಚಿನ ದಿನಗಳಲ್ಲಿ ನಾನು ಅವರನ್ನ ಅನೇಕ ಸಾರಿ ಅವರ ಮಾತುಗಳನ್ನು ಕೇಳಿದ್ದೇನೆ. ನೇರವಾದ ಮಾತು, ನಿಷ್ಠೂರವಾಗಿ ಮಾತನಾಡುವರು, ಬಲಪಂಥೀಯ ಚಿಂತನೆ. ಭೈರಪ್ಪನವರು ಇತ್ತೀಚೆಗೆ ಅವರು ಒಂದು ಪ್ರತಿಷ್ಠಾನ ಮಾಡುವ ಬಗ್ಗೆ ಒಂದು ಸಮಾರಂಭ ಬಂತು. ವಿಶ್ವೇಶ್ವರ ಹೆಗಡೆಯವರು ಮಾತನಾಡ್ತಿದ್ದು, ಅವರು ಏರ್ಪಡಿಸಿದಂತ ಸಮಾರಂಭ. ಅಲ್ಲಿ ನಿಜಕ್ಕೂ ನನಗೆ ಸಂತೋಷ ಆಯಿತು ಭೈರಪ್ಪನವರು ನೋಡಿ. ಆ ಒಂದು ಪ್ರತಿಷ್ಠಾನ ಮೂಲಕ ಅವರು ಹುಟ್ಟಿದ ಊರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ನನ್ನ ಪ್ರತಿಷ್ಠಾನದಿಂದ ಸಹಾಯ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ರು. ಅವರ ಪ್ರತಿಷ್ಠಾನಕ್ಕೆ ಹಿಂದೆ ಮಂತ್ರಿಯಾಗಿದ್ದಂತ ಬೊಮ್ಮಾಯಿ 25 ಕೋಟಿ ರೂಪಾಯಿಗಳನ್ನ ಅವರ ಪ್ರತಿಷ್ಠಾನಕ್ಕೆ ನೀಡಿದ್ದಾರೆ ಅಂತ ಹೇಳಿ ಸಮಾರಂಭದಲ್ಲಿ ಮಾತನಾಡಿದ್ರು. ಎಸ್.ಎಲ್. ಭೈರಪ್ಪನವರ ಪ್ರತಿ ಕಾದಂಬರಿಗಳು ಅದರದೇ ಆದಂತ ಶಕ್ತಿ, ದಾಟಿ, ಆಳವಾಗಿ ಅವರ ಕಾದಂಬರಿಗಳು ಆಳವಾಗಿ ಅಭ್ಯಾಸ. ನಾನು ವಂಶವೃಕ್ಷವನ್ನು ಓದ್ದೆ, ಪರ್ವನು ಓದ್ದೆ. ಬಹಳ ಗಂಭೀರವಾಗಿ, ಆಳದಿಂದ, ಬೀಜದಿಂದ, ಮೊಳಕೆಯಿಂದ ಒಂದೇ ಸಮನೆ ಅವರು ಎಲ್ಲೂ ಎಡೆಬಿಡದೆ, ಯಾವ ಕಡೆಯೂ ಓದುಗರು ಗಮನ ಕೊಡದೆ ಮುಂದೇನು ಅನ್ನೋ ರೀತಿಯಲ್ಲಿ ಕಾದಂಬರಿ. ಇದಕ್ಕೂ ಬಹಳ ಅದ್ಭುತವಾದಂಥ ವ್ಯಕ್ತಿ ಎಸ್.ಎಲ್. ಭೈರಪ್ಪ. ಎಸ್.ಎಲ್. ಭೈರಪ್ಪನವರ ನಿಧನ ನಿಜಕ್ಕೂ ನನಗೆ ನೋವಾಗುತ್ತೆ. ಇತ್ತೀಚೆಗೆ ನಾನು ನೋಡಿದ್ದೆ, ಬಹಳ ಚೆನ್ನಾಗಿದ್ದಾರೆ. 95 ವರ್ಷ, 94 ವರ್ಷ ಆಗಿದೆ. ಅವರು ಚೆನ್ನಾಗಿದ್ದಾರೆ, ಚೆನ್ನಾಗಿರ್ಲಿ, ನಡೆದಾಡಲಿ, ಚೆನ್ನಾಗಿರ್ಲಿ ಅಂತ ನಾನು ಅನ್ಕೊಂಡಿದ್ದೆ. ಇವತ್ತು ತಕ್ಷಣ ನನಗೆ
ಮೈಸೂರಿನಿಂದ ಫೋನ್ ಕೇಳಿದೆ. ಅವರು ನಮ್ಮ ಸ್ನೇಹಿತರು ದೂರವಾಣಿ ಮೂಲಕ ತಿಳಿಸಿದ್ರು ನನಗೆ, ಈ ರೀತಿ ಆಯ್ತು ಅಂತ. ಬಹಳ ನೋವಾಯ್ತು. ಏನು ಅಗಾಧವಾದಂಥ, ಏನೇ ಇರಲಿ, ಅವರು ಬಲಪಂಥಿಯಾಗಿರಲಿ, ಏನೇ ಮಾತಾಡಲಿ, ಏನೇ ವಿಚಾರ ಇರಲಿ, ಆದರೆ ಒಂದು ಕಾದಂಬರಿಗಳಲ್ಲಿ ಒಂದು ಹೊಸ ಚೈತನ್ಯವನ್ನೇ ತುಂಬಿದ್ದಾರೆ. ಸಂತೋಷ ಅವರ ಕಾದಂಬರಿಗಳನ್ನ ಓದೋದಕ್ಕೆ, ನಮಗೆ ಕಾದಂಬರಿಗಳನ್ನ ಓದುವಾಗ ನಮ್ಮ ದಿಕ್ಕು ಎಲ್ಲೂ ಹೋಗೋದಿಲ್ಲ. ಕಾದಂಬರಿಯ ಪುಟದ ಮೇಲೆ, ಅವರ ಅಕ್ಷರದ ಮೇಲೆ, ಅವರ ಚಿಂತನೆಯ ಮೇಲೆ ನಮಗೆ ಗಮನವನ್ನ ಹರಿಸಿದರೆ, ಎಸ್ ಎಲ್ ಭೈರಪ್ಪ ಬಹಳ ಹಿಂದಿನಿಂದಲೂ ನನಗೆ ಗೊತ್ತು. ಆದರೆ 2, 3, 4 ಸಾರಿ ನಾವು ಭೇಟಿ ಮಾಡಿರ್ತಕ್ಕಂಥದ್ದು. ಈ 5-6 ವರ್ಷದ ಹಿಂದೆ ಮನೆಗೆ ಹೋಗಿ ನಾನು ಮೊದಲು ಫೋನ್ನಲ್ಲಿ ಕೇಳಿದೆ, ಬನ್ನಿ ಅಂತ ಅಂದ್ರು. ಯಾಕೆ ಬರ್ತೀನಿ ಅಂದ್ರು. ಇದೆ, ಏನು ಬರಲೇಬೇಕಾಗಿಲ್ಲ, ನಾನು ಓಟ್ ಕೊಡ್ತೀನಿ ಅಂತ. ಈ ತರ ಅಂದ್ರೆ ಬಹಳ ಗಾಂಭೀರ್ಯದಿಂದ ಇದ್ದಂಥ ವ್ಯಕ್ತಿ. ಅವರಿಗೆ ಇಷ್ಟು ಬೇಗ, ಸ್ವಲ್ಪ ಅವರು ಉಜ್ವಲಾಗೇ ಇದ್ರು. 94 ಆದ್ರೂ ಆರೋಗ್ಯವಾಗಿ ಕಾಣ್ತಾ ಇದ್ರು. ಆದರೆ ಅವರ ನಿಧನವನ್ನು ಕೇಳಿ ನನಗೆ ನಿಜಕ್ಕೂ ಬಹಳ ದುಃಖ ಆಗಿದೆ. ಅವರ ಕಾದಂಬರಿಗಳಲ್ಲಿ ನಾನಂತೂ 2 ಕಾದಂಬರಿಯನ್ನ ಆಗ್ಲೇ ತಮ್ಗೆ ಹೇಳ್ದಂಗೆ ಓದಿದ್ದೇನೆ. ಬಹಳ ಅದ್ಭುತವಾಗಿ ಅವರು ಎಳೆಯಾಗಿ ತೆಗೆದುಕೊಂಡು ಹೋಗ್ತಾರೆ. ಪ್ರತಿ ಒಂದು ಮುಂದೇನು ಅಂತ ಹೇಳಿ ನಿಜವಾಗ್ಲು ಬಹಳ ಪರ್ವ ಬಹಳ ಏನು ತಗೊಂಡೋಗ್ತಾರೆ ಪರ್ವ ಎಲ್ಲ. ಅವರು ಹೋಗಿ ಅಲ್ಲಿ ಸುತ್ತಾಡಿದ್ದಾರೆ, ಆ ಪ್ರದೇಶದಲ್ಲಿ ಸುತ್ತಾಡಿ ಅದು ಪರ್ವ ಹೆಸರೇನಿಡಬೇಕು ಕಾದಂಬರಿಗೆ ಅಂತ ಹೇಳಿ ಇದಾದಾಗ, ಈ ಒಂದು ಯುದ್ಧದ, ಹೋರಾಟದ, ಮಹಾಭಾರತದ ಅನೇಕ ವಿಚಾರ ಬಂದಾಗ ಅದಕ್ಕೆ ನನಗನ್ಸ ಹೆಸರು ಹಾಮಾನಾಯಕರು ಈ ಹೆಸರನ್ನು ಇಡಿ ಅಂತ ಹೇಳಿ ಪರ್ವ ಅಂತ ಹೇಳಿ, ಅದು ಹಾಮಾನಾಯಕರದ್ದು ಬಂದಂತ ಹೆಸರು. ಕಾರಣ ಆ ಶಕ್ತಿ, ಆ ಪುಸ್ತಕ, ಅದರ ಇತಿಹಾಸ, ಅದರ ಬೆಳವಣಿಗೆ, ಅವರು ನಡೆಸಿರ್ತಕ್ಕಂಥ ಸಂಶೋಧನೆ ಮಾಡಿ ಅದು ನಿಜಕ್ಕೂ ಅದ್ಭುತವಾಗಿದೆ. ನನಗೆ ನಿಜ ಸ್ವಲ್ಪ ಭೈರಪ್ಪನವರು ಸ್ವಲ್ಪ ಈ ಒಂದು ರೀತಿ ಅವರಿಗೆ ಆಡಂಬರ ಅವೆಲ್ಲ ತೋರಿಸ್ಕೊಳ್ತಿರ್ಲಿಲ್ಲ ಮತ್ತು ನಿಷ್ಠೂರವಾಗಿ ಮಾತಾಡ್ಬಿಡ್ತಿದ್ರು. ಅದರಲ್ಲೇನು ಬೇರೆ ಮಾತೇನಿಲ್ಲ. ಮಹಾನ್ ವ್ಯಕ್ತಿ, ಅದರಲ್ಲೇನು ಬೇರೆ ಎರಡನೇ ಹೆಬ್ಬಿರಲಿಲ್ಲ. ಬಹಳ ನಮ್ಮ ನಾಡಿನ ಹಿರಿಯ ವ್ಯಕ್ತಿಗಳ ಪಂಕ್ತಿಯಲ್ಲಿ ಎಸ್ ಎಲ್ ಭೈರಪ್ಪನವರು ಸೇರ್ತಾರೆ. ಎಸ್ ಎಲ್ ಭೈರಪ್ಪನವರ ಒಂದು ಅಗಲಿಕೆ ನಮಗೆ ನಿಜಕ್ಕೂ ಬಹಳ ಅತ್ಯಂತ ನೋವಾಗಿದೆ. ಎಸ್ ಎಲ್ ಭೈರಪ್ಪನವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡ್ಲಿ ಅಂತೇಳಿ ನಾನು ಅತ್ಯಂತ ಗೌರವವಾಗಿ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ.